ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಒಂದು ದಿಢೀರಂತ ಒಂದು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಅದೇನೆಂದರೆ, ಈಗ ಮಿಲೆಟ್ ಮಿಕ್ಸ್ ಅಂತ ಪೌಡ್ರ್ ಬರುತ್ತಲ್ಲ, ಅದರಿಂದ ಒಂದು ದಿಢೀರಂತ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಮಿಲೆಟ್ ಮಿಕ್ಸ್ ಪೌಡ್ರ್ ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದು, ನನ್ನ ಮಗನಿಗೆ ಸರಿ ಮಾಡಿಕೊಡ್ಲಿಕ್ಕಂತ ರೆಡಿ ಮಾಡಿದ್ದು. ಅದರಿಂದ ಒಂದು ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲು ಮಿಲೆಟ್ ಮಿಕ್ಸ್ ಪೌಡ್ರ್ ತಗೊಂಡು ಪ್ಯಾನೆಲ್ಲ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ನಾನು ಅದನ್ನು ಪ್ಯಾನಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಡ್ರೈ ಫ್ರೂಟ್ಸ್ ಆ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಲ್ಲ, ಬರೀ ಆ ಪೌಡ್ರಿಂದಲೇ ಮಾಡಬೇಕಂತ ಇವತ್ತು ತೋರಿಸ್ತಾ ಇದ್ದೀನಿ. ತುಪ್ಪ ಹಾಕಿ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನಾನು 1 ಕಪ್ ಹಾಕ್ಕೊಂಡಿದ್ರಿಂದ ಅದು 1 ಕಪ್ ನೀರು ತೊಗೊಂಡಿದ್ದೀನಿ. ಅದು ಉಂಡೆ ಹದಕ್ಕೆ ಬರಬೇಕಲ್ಲ ನಮ್ಗೆ, ಚೆನ್ನಾಗಿ ಕುದಿ ಬಂದಮೇಲೆ ಆ ಥರ. ಈ ಥರ ಮಕ್ಳಿಗೆ ಮಾಡ್ಕೊಳ್ಳೋದ್ರಿಂದ ಒಂದು ದಿನದಲ್ಲಿ 1 ಉಂಡೆ 2 ಉಂಡೆ ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಪ್ರೋಟೀನ್ಸ್, ಐರನ್ಸ್, ರಿಚ್ ಐರನ್ಸ್ ಎಲ್ಲ ಸಿಗುತ್ತೆ ಬಾಡಿಗೆ. ಎಲ್ಲ ಅದರಲ್ಲಿ ರಾಗಿ, ಗೋಧಿ, ಕಾಳು ಎಲ್ಲ ಕಾಳುಗಳನ್ನು ಹುರಿದು ಪೌಡ್ರ್ ಮಾಡಿರೋದು. ಅದನ್ನು ಒಂದು ಸಲ ನಾನು ನಿಮಗೆ ರೆಸಿಪಿನ ತೋರಿಸ್ತೀನಿ ಮುಂದೆ. ರೆಸಿಪಿ ಸರಿ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನೋಡಿ. ಈ ಥರ ಗಂಟುಗಳಾಗದೇ ಇರೋ ಥರ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪನೂ ಗಂಟು ಸಿಗಬಾರ್ದು, ಯಾಕಂದರೆ ಉಂಡೆ ಮಾಡಲಿಕ್ಕೆ ಅದು ಗಂಟಿದ್ದರೆ ಚೆನ್ನಾಗಿ ಬರೋಲ್ಲ, ಮೆತ್ತಗೆ ಅನಿಸುತ್ತೆ, ಗಂಟು ಆಗುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಸಾದ್ಮೇಲೆ ಈ ಥರ ಒಂದು ಹದ ಬರುತ್ತೆ ಉಂಡೆ ಕಟ್ಟಲಿಕ್ಕೆ ನಮಗೆ. ಉಂಡೆ ಕಟ್ಟುವಾಗ ಅದಕ್ಕೆ ಸ್ವಲ್ಪ ತುಪ್ಪ ಬಿಸಿ ಇರುವಾಗಲೇ ಉಂಡೆ ಮಾಡಿಬಿಡಬೇಕು ನಾವು. ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆಗಳು ಮಾಡ್ತಾ ಇರಬೇಕು, ಚಿಕ್ಕ ಚಿಕ್ಕ ಸೈಜ್, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿ ಈ ಥರ. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್. ಇದೇ ಥರ ನನ್ನ ವೀಡಿಯೋ ನೋಡ್ತಾ ಇರಿ. ಥ್ಯಾಂಕ್